ಸಣ್ಣ ಮಕ್ಕಳಿಂದ ಎಂಥ ವಯಸ್ಕರು ಕೂಡ ಯೂಸ್ ಮಾಡ್ಬೋದು. ನಾನು ಇಷ್ಟೊಂದು ಕ್ರಿಸ್ಟಲ್ ಕಾಂಬಿನೇಷನ್ಸ್ ಯೂಸ್ ಮಾಡ್ತೀನಲ್ಲ ಸರ್, ಇದರಲ್ಲಿ ಯಾವಾಗಲೂ ನಾನು ಕೆಲವು ನನ್ನ ಕೆಲಸದ ಕಾರ್ಯಗಳಲ್ಲಿ ತೆಗೆದು ಇಡ್ತಾ ಇರ್ತೀನಿ, ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಎರಡು ಮಾತ್ರ ನಾನು ಯಾವಾಗಲೂ ತೆಗೆಯಲ್ಲ ಸರ್. ಒಂದು ಪ್ರೊಟೆಕ್ಷನ್ನು, ಇನ್ನೊಂದು ಆರೋಗ್ಯ. ಇನ್ನು 24 ಗಂಟೆನೂ ಬೇಕೇ ಬೇಕು. ಹಾಗಾಗಿ ಇದನ್ನು ಯೂಸ್ ಮಾಡ್ತೀವಿ. ಈ ಥರ ನಾವು ಯೂಸ್ ಮಾಡ್ತೀವಿ. ಮತ್ತು ರಾತ್ರಿ ನಮಗೆ ನಿದ್ದೆ ಸರಿಯಾಗಿ ಆಗ್ತಿರಲ್ಲ, ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸು, ಆಲ್ಟ್ರೇಷನ್ಸ್ ಈ ಥರ ಆಗ್ತಿದ್ದಾಗ ಅದಕ್ಕೆ ಯೂಸ್ ಮಾಡೋಂಥ ಕ್ರಿಸ್ಟಲ್ಲು. ಸೊ ಇದಕ್ಕೆಲ್ಲ ಬೆನ್ನೆಲುಬು ಬುನಾದಿ ಈಗೇನು ಹೇಳ್ತಾ ಇದ್ದಾರೆ ಮೇಡಮ್ ಅವರು ಇದನ್ನೆಲ್ಲ ಹುಟ್ಟಾಕಿರೋದು ಸರ್. ಈ ಥರ ಒಂದು ಸಾಯಿರಾಮ್ ಅಂತೇಳಿ ಹೆವೆನ್ ಆಫ್ ಮಿರಾಕಲ್ಸ್ ಅಂತ ಗ್ರೂಪ್ನ ರೆಡಿ ಮಾಡಿ ಮೇಡಮ್ ಅವರು ತಯಾರು ಮಾಡಿದ್ದಾರೆ. ಸೊ ಇದರಿಂದ ಇವತ್ತು ಏನು ಹೇಳ್ತಾ ಇದ್ದೀನಿ ಮೇಡಮ್ ಅವ್ರು ಹೇಳ್ಕೊಟ್ಟಿದ್ದೆ ಹೇಳ್ತಾರೆ. ಈ ವಿಚಾರದಲ್ಲಿ ನನಗೂ ಅವ್ರ ಗುರುಗಳು. ಇಲ್ಲಿ ಏನಂದ್ರೆ ಸರ್ ಮೋಟಿವೇಶನ್, ಫಸ್ಟು ಅವರು ರೇಖಿ ಕಲ್ತರು, ಅದ್ರ ಜೊತೆಯಲ್ಲಿ ಹಿಪ್ನೋಥೆರಪಿ ಮಾಡಿಕೊಂಡ್ರು. ಜನರು ನಾನಾ ರೀತಿ ಪ್ರಾಬ್ಲಮ್ಸ್ ತೊಗೊಂಡ್ರು, ಅದಕ್ಕೆ ಸೊಲ್ಯೂಷನ್ ಕೊಡಬೇಕಲ್ಲ ಅಂತೇಳಿ ಒಂದೊಂದು ವಿದ್ಯೆ ಕಲಿತಾ ಒಂದು 28 ವಿದ್ಯೆಗಳು ಇವತ್ತು ಕಲ್ತಿದ್ದಾರೆ. ಆ್ಯಂಡ್ ಇವತ್ತು ಸ್ಪಿರಿಚುವಲ್ ಲೀಡರ್ ಆಗಿದ್ದಾರೆ. ಇವತ್ತು ಎಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಂಥ ಒಂದು ಎಬಿಲಿಟಿ ಅವರಲ್ಲಿದೆ ಸರ್. ಆ್ಯಂಡ್ ತುಂಬ ಎಕ್ಸ್ಪರ್ಟ್ ಅಂದರೆ ಸಿಗ್ನೇಚರ್ ನೋಡಿಬಿಟ್ಟು ಏನಿದೆ ಪ್ರೆಸೆಂಟ್ ಸ್ಥಿತಿ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅದನ್ನು ಹೇಳಿಬಿಟ್ಟು ಗ್ರಾಫಾಲಜಿ ಅಂತ ಇದೆ ಸರ್. ಈಸ್ ವೆರಿ ಎಕ್ಸ್ಪರ್ಟ್ ಇನ್ ಗ್ರಾಫಾಲಜಿ, ವೆರಿ ಪವರ್ಫುಲ್. ಹಾಗಾಗಿ ಅದು ಒಂದು ನಾವು ನೋಡಿದ್ದೀವಿ. ಆ್ಯಂಡ್ ಪ್ರಿಡಿಕ್ಷನ್ಸ್ ಮಾತ್ರ ಇವರು ಯಾರ್ಯಾರು ಕೊಟ್ಟಿದ್ದಾರೆ 100% ಪಕ್ಕ. ಸೊ ಅದು ಸಿಗ್ನೇಚರು ಕೂಡ ಯಾವ ಥರ ಇರಬೇಕು, ನಮ್ಮ ಲೈಫ್ ಗ್ರಾಫ್ ಗ್ರೋತ್ ಡೆವಲಪ್ಮೆಂಟಿಗೆ ಅನುಕೂಲ ಆಗಲಿಕ್ಕೆ ಅದೇ ರೀತಿ ಸಿಗ್ನೇಚರ್ಸ್ನ ಮಾಡಿಸ್ಕೊಡ್ತಾರೆ. ಜೊತೆಯಲ್ಲಿ ಅದನ್ನು ನಾವು ಬ್ಯಾಂಕಲ್ಲಿ ಒಂದೇ ಒಂದು ಹೋಗಿ ಚೇಂಜ್ ಮಾಡೋದ್ರಿಂದ ನಾವು ಅದನ್ನು ನಿಜ ಜೀವನದಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ನಮ್ಮ ಗ್ರೋತ್ನ ಇಮಿಡಿಯೇಟ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಪ್ರೋಸೆಸ್ ಒಂದು 3 ಮಂತ್ಸಲ್ಲಿ ಎಲ್ಲ ಥರ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ. ಆರೋಗ್ಯ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಮನಸ್ಸಿಗೆ ಸಮಾಧಾನ, ಲೈಕ್ ನಮಗೆ ಒಂದು ಭಾವನಾತ್ಮಕ ಇರ್ಬೋದು, ಅಥವಾ ನಮಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಇರ್ಬೋದು, ಅಥವಾ ಆರ್ಥಿಕತೆಯಲ್ಲಿ ಇರ್ಬೋದು, ಎಲ್ಲದನ್ನು ಅದನ್ನು ಮಾಡಿಕೊಡೋಂಥ ಎಬಿಲಿಟಿ ಮಾಡಿಕೊಡ್ತಾರೆ ಸರ್. ಮನಸ್ಸಿಗೆ ಸಮಾಧಾನ ಆ್ಯಂಡ್ ಮಾಡೋಂಥ ಕೆಲಸದಲ್ಲಿ ಏನಿದೆ ಯಾವಾಗಲೂ ಇದೆ. ಆ್ಯಂಡ್ ಇದು ನಾನು ಕೇಳ್ಪಟ್ಟೆ ಸರ್, ಮೊನ್ನೆ ಫಂಕ್ಷನಲ್ಲಿ ಸುಂದರ್ ಸರ್ ಹೇಳಿದ್ರು. ಸೊ ಡಯಾಬಿಟೀಸ್ ರೇಂಜ್ ಜಾಸ್ತಿ ಇದೆ, ಜೊತೆಯಲ್ಲಿ BP ಇದೆ. ಸೊ ಅದಕ್ಕೆ ಈ ಕ್ರಿಸ್ಟಲ್ ಬಳಕೆ ಮಾಡೋದು ಅದಕ್ಕೆ ಸರ್. ಇದು ವೆರಿ ಸ್ಪೆಷಲ್ ಕ್ರಿಸ್ಟಲ್ ಸರ್. ಸೊ ಇದು ನಾವು ಹೇಳ್ತೀವಿ ಟೈಟಾನಿಯಂ ಔರಾ ಕ್ವಾರ್ಟ್ಸ್ ಅಂತ. ಆ್ಯಂಡ್ ಈ ಕ್ರಿಸ್ಟಲ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಸರ್, ಪ್ಯಾಂಕ್ರಿಯಾಸ್ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಆ್ಯಂಡ್ ನಮ್ಮ BP ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಬೇಸಿಕಲಿ ಇದು ಬ್ರಹ್ಮಾಂಡದ ಎನರ್ಜಿನ ಕೊಡುತ್ತೆ, ಯೂನಿವರ್ಸಲ್ ಎನರ್ಜಿಸ್ನ ಕೊಡುತ್ತೆ. ಸೊ ಅದರಿಂದ ನಾವು ಹೀಲಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ಕೋಬೋದು. ಎರಡನೇದು ನಮ್ಮ ಬಾಡಿ ಫಿಸಿಕಲ್ ಬಾಡಿನಲ್ಲಿ ನಮಗೆ ಇದು ಎಂಡೋಕ್ರೈನ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡಿ ಅನುಕೂಲ ಮಾಡಿಕೊಡುತ್ತೆ, ಹೀಲ್ ಮಾಡುತ್ತೆ. ಸೊ ಡಯಾಬಿಟಿಸ್ ರಿಲೇಟೆಡ್ ಇಶ್ಯೂಸ್ಗೆ ಸೊ ನಾನಂತೂ ಖಂಡಿತವಾಗಲೂ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಸರ್. ನಿಮಗೆ ಇದನ್ನು ಯೂಸ್ ಮಾಡಬೇಕು ನೀವು ಅಂತ ನಮ್ಮ ಒಂದು ಆಶಯ. ಅದ್ರ ಜೊತೆಯಲ್ಲಿ ಸೊ ಈ ಹೆಮಟೈಪ್ ಕೂಡ ನೀವು ಇಷ್ಟು ಜನರ ಮುಂದೆ ಇಷ್ಟು ಎಲ್ಲ ಥರ ಸಂಘಟನೆಗಳಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ಎಲ್ಲರಿಗೂ ಅನುಕೂಲ ಮಾಡೋಕ್ಕೆ ನೀವು ಮುಂದೊಂದು ಎಲ್ಲ ಮಾಡ್ತಿದ್ದೀರ. ಬಟ್ ಜನರು ಕಣ್ಣು ಅಷ್ಟು ಈಸಿ ಇಲ್ಲ ಸರ್ ತಪ್ಪಿಸ್ಕೊಳ್ಳೋಕೆ. ಯಾಕಂದರೆ ನಾನಾ ರೀತಿ ಥರ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಈ ಹೆಮಟೈಪ್ ಅಂತೂ ನಿಮಗೆ ಬೇಕಿರುತ್ತೆ. ಇದ್ರ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಎಂಥದೇ ಪ್ರಾಬ್ಲಮ್ ಇರಲಿ ಸರ್, BP ಇನ್ನೊಂದು ಮತ್ತೊಂದು ಇರಲಿ, ಸಣ್ಣ ನೋವೇ ಇರಲಿ ಸರ್, ಅದಕ್ಕೆ ಸೊ ಇದು ನಿಮ್ಮ ಕೈಯಲ್ಲಿ ಇರಬೇಕು ಅನ್ನೋದು ನಮ್ಮ ಆಶಯ. ಸೊ ದಟ್ ನೀವು ಎಷ್ಟು ಆರೋಗ್ಯವಾಗಿ ಎಷ್ಟು ಇನ್ನೂ ಎನರ್ಜೆಟಿಕ್ ಆಗಿ ಹೋಗ್ತೀರಲ್ಲ ಸರ್ ಮುಂದೆ, ಅಷ್ಟು ನಾವು ಬೆಂಬಲ ಸಿಗುತ್ತೆ. ನಾವು ಮುಂಬರಲಿಕ್ಕೆ ಇನ್ನೂ ಎಲ್ಲರಿಗೂ ಅನುಕೂಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಹೆಂಗೆ ವರ್ಕ್ ಆಗುತ್ತೆ ಈಗ ಬರೀ ನಾನು ಇಷ್ಟೋ ತನಕ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಒಂದೇ ಒಂದು ನೆನಪಿದ್ರೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ಸರ್. ಬರೀ ಮುಟ್ಟಿದ್ರೆ ಇದು ಹೆಂಗೆ ಶಕ್ತಿ ಕೊಡುತ್ತಾ ಇದೆ. ಯಾಕಂದರೆ ಕ್ರಿಸ್ಟಲಲ್ಲಿ ಇವತ್ತು ತುಂಬ ಥರ ಡೂಪ್ಲಿಕೇಟ್ಸ್ ಎಲ್ಲ ಇದೆ ಮಾರ್ಕೆಟಲ್ಲಿ. ಇದು AAA ಗ್ರೇಡ್ ಪ್ಲಸ್ ಅಂತ ಇದೆ, ಅಂದರೆ ಎನರ್ಜಿ ಕ್ಯಾರಿ ಮಾಡೋಂಥ ಕ್ರಿಸ್ಟಲ್. ಎನರ್ಜಿ ಕ್ಯಾರಿ ಮಾಡಿದಾಗ ಕ್ರಿಸ್ಟಲ್ಲು ಯಾವ ಥರ ನಮಗೆ ಪರಿವರ್ತನೆ ಕೊಡುತ್ತೆ ಬಾಡಿನಲ್ಲಿ ಅಂತ ನಿಮಗೆ ಒಂದೇ ಒಂದು ಮುಖಾಂತರ ಈಗ ಡೆಮೋ ಮುಖಾಂತರ ತೋರಿಸ್ತೀವಿ. ಕ್ರಿಸ್ಟಲ್ ಪ್ರಾಪರ್ಟಿ ಆಲ್ಟ್ರೇಷನ್ ಅಥವಾ ಡ್ಯಾಮೇಜ್ ಮಾಡೋಂಥ ಚಾನ್ಸಸ್, ಅದು ಬಿಟ್ಟರೆ ಬಾಕಿ ಯಾವುದೇ ಡೆಮೋ ಸರ್ ನನಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ಲಿಕ್ಕೆ ಈಗ 2 ಕಾಲು ಜೋಡಿಸ್ಬಿಡಿ ಸರ್, ಸ್ವಲ್ಪ ಮುಂದೆ ಇನ್ನು ಮುಂಚೆ. ಓಕೆ, 2 ಕಾಲು ಜೋಡಿಸ್ಕೊಂಡು ಈ ಥರ ನೋಡಿ ಸರ್, ಈ ಥರ ಕೈನಲ್ಲಿ ಹಾಕ್ಕೊಂಡು ಸರ್ ಬಾಡಿ ಬ್ಯಾಲೆನ್ಸು ಅವರು ಎನರ್ಜಿ ಮೇಲೆ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ದೀನಿ ಸರ್. ನಾನು ಇಲ್ಲಿಂದ ಸ್ವಲ್ಪ ಇಲ್ಲಿ ಶಕ್ತಿ ಹಾಕ್ತೀನಿ ಸರ್, ಸ್ವಲ್ಪ ಇದನ್ನು ಲಾಕ್ ಮಾಡ್ಕೊಂಡು ಗಟ್ಟಿಯಾಗಿ ಇಟ್ಕೊಳ್ಳಿ. ಓಕೆ ಸರ್, 1 2 and 3 ನೋಡಿ ಸರ್, ಎನರ್ಜಿ ಏನಾಗ್ತದೆ ಸರ್. ಸ್ವಲ್ಪ ಹಾಕಿದ ತಕ್ಷಣ ನನಗೆ ಸ್ವಲ್ಪ ಎನರ್ಜಿ ಹಾಕಿದ ತಕ್ಷಣ ಹೋಗ್ತದೆ ಸರ್. ಇನ್ನೊಮ್ಮೆ ಹಾಕ್ತೀನಿ, ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್. 1 2 ನೋಡಿ ಸರ್, ಹೋಗ್ತಾ ಇದೆಯಲ್ಲ ಸರ್, ಸ್ವಲ್ಪ ಎನರ್ಜಿಗೆ ಹೋಗ್ತಾ ಇದೆ ರೈಟ್ ಸರ್. ಈಗ ನಾನು ನಿಮಗೆ ಸಜೆಸ್ಟ್ ಮಾಡಿರೋಂಥ ಕ್ರಿಸ್ಟಲ್ಲು ನಿಮಗೆ ಯಾವ ರೀತಿ ವರ್ಕ್ ಆಗಿತ್ತು ಕೈಯಲ್ಲಿ ಯಾವ ಕೈಯಲ್ಲಾದ್ರೂ ಹಾಕೋಬೋದು ಸರ್. ಎಡಗೈ ಬಲಗೈನಲ್ಲಿ ಯಾವ ಕೈ ಹಾಕೋಬೋದು. ಜಸ್ಟ್ ಕೈನಲ್ಲಿ ಈ ಥರ ಇದ್ರೆ ಸರ್ ಫಸ್ಟ್ ಸರ್ ಹಾಕಿ ಎಷ್ಟು ಸೆಕೆಂಡ್ ಆಗಿದೆ ಸರ್ ಈಗ ಕ್ರಿಸ್ಟಲ್
ಒಂದು 5 ಸೆಕೆಂಡ್ ಸರ್ ಇಟ್ಕೊಳ್ಳಿ ಸರ್. ಈಗ ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ಅದೇ ಥರ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್. 1 2 and 3 ನೋಡಿ ಸರ್. ನೋಡಿ ಸರ್, ನೋಡಿ ಸರ್. ನೀವು ಜಂಪ್ ಮಾಡಿದೆ ನಾನು, ಎನರ್ಜಿ ಫುಲ್ ಹಾಕಿದ್ದೀನಿ ಸರ್. ನೀವು ಶೇಕ್ ಆಗ್ತಾ ಇದೆ. ಇನ್ನೊಂದ್ಸಲ ಹಾಕಿ ಸರ್. ನೋಡಿ ಸರ್. 1 2 3 ನೋಡಿ ಸರ್. ನೋಡಿ ನೋಡಿ basically it will be aura build ಮಾಡುತ್ತೆ. ನಿಮ್ಮ ಪ್ರಭಾವಳಿನ ಬಿಲ್ಡ್ ಮಾಡಬೇಕು. ಪ್ರಭಾವಳಿ ಸ್ಟ್ರಾಂಗ್ ಆಗಿದೆ. ಸೊ ನೆಗೆಟಿವ್ ಇಂಪ್ಯಾಕ್ಟ್ ಇರಲ್ಲ, ಇದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ಅದನ್ನ ಈಗ ಒಂದು ಸೆಕೆಂಡ್ ತೆಗೀರಿ ಸರ್. ಹಾಕೊಂಡೇ ಇರಬೇಕು ಅನ್ನೋದಕ್ಕೆ ಕಾರಣ ಇದು. ಯಾಕೆಂದ್ರೆ ಎನರ್ಜಿ ಯಾವಾಗಲೂ ಇರುತ್ತೆ. ಹಾಗೆ ಒಂದೊಂದು ಪರ್ಪಸ್ ಏನಕ್ಕೆ ಯೂಸ್ ಮಾಡಿದ್ರು ಕೆಲಸ ಮಾಡ್ತೀವಿ. ಈಗ ಬರೀ ಒಂದು 5 ಸೆಕೆಂಡ್ಸ್ ಆಗಿದೆ ಅಷ್ಟೇ. ಥ್ಯಾಂಕ್ ಯು. ನೋಡಿ ಸರ್, ಮತ್ತೆ ಎನರ್ಜಿ ಹಾಕ್ತೀನಿ. ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್. 1 2 3 ನೋಡಿ ಸರ್. ಕರೆಕ್ಟಾ ಸರ್? ಹೋಗ್ತಾ ಇದೆ, ಗೊತ್ತಾಗ್ತಿದೆ ಸರ್. ಸುಮ್ಮನೆ ಆಗ್ತದೆ ಸರ್. ನಾನು ಹೇಳ್ತಿರೋದು ಇಷ್ಟೇ ಸರ್, ಈ ಥರ ಸ್ಟ್ರೆಂತ್ ಕೊಡ್ತಾ ಇದ್ದೀನಿ ಸರ್. ನೀವು ಇನ್ನೂ 10 ವರ್ಷ 20 ವರ್ಷ ಇರೋ ಥರ ಆಗ್ತೀರಾ ಸರ್. ನಮಗೆ ಅದು ವರ್ಷ ಇರಬೇಕು ಸರ್. ಹಾಗಾಗಿ 3 ವರ್ಷ. ತುಂಬ ಧನ್ಯವಾದಗಳು ಸರ್ ಇದಕ್ಕೆ ಕಾಂಪ್ಲೀಟ್ ಮಾಡಲಿಕ್ಕೆ. ಈ 3 ಕ್ರಿಸ್ಟಲ್ಲು ದಯವಿಟ್ಟು ಹಾಕೋದು. ಸೊ ಈ ಥರ ನಾವು ಎನರ್ಜಿ ಡೆಮಾನ್ಸ್ಟ್ರೇಷನ್ ತಿಳಿಸಿ ಅದ್ರ ಬಗ್ಗೆ ಕೊಟ್ಟಾಗ ಏನಾಗಿದೆ, ನಾವು ಯೂಸ್ ಮಾಡಿದ ರಿಸಲ್ಟ್ಸ್ ನಮಗೆ ಗೊತ್ತಾಗುತ್ತೆ. ಹಾಗೆ ಹೇಳ್ಕೊಡಿ. ಸಾವಿರಾರು ಜನಗಳಿಗೆ ಹಾಗೆ ಹೇಳ್ಕೊಡಿ. ಡೆಮೋ ಫುಲ್ ವೀಕ್ ಆಗುತ್ತೆ. ಮೇಡಮ್ ಅವರದ್ದು ಸಿಂಪಲ್ ಇನ್ಸ್ಟ್ರಕ್ಷನ್ ಹೇಳ್ತಾರೆ. ಸಿಂಪಲ್ ಇನ್ಸ್ಟ್ರಕ್ಷನ್ ಅದನ್ನ ಕುತ್ಕೊಳ್ಳಿ ಒಂದ್ಸತಿ. ಬನ್ನಿ. ಈಗ ಅಲ್ಲಿ ಆ ಜಾಗದಲ್ಲಿ ಕೂತಿದ್ದಲ್ಲ, ಕೈನ ಲಾಕ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಗೊತ್ತಿದ್ದಲ್ಲೇ ಏನೆಲ್ಲ ಕುತ್ಕೊಂಡ್ಬಿಡ್ತೀವಿ, ನೋಡಿರಲ್ಲ, ಕಾಣ್ತಾ ಇರೋ ಎನರ್ಜಿ ಏನಾಗುತ್ತೆ ಅಂತ. ಇಲ್ಲಿ ಕೂತ್ಕೊಂಡಿದ್ದಾರೆ ಎಕ್ಸಾಂಪಲ್ ಸರ್. ಈ ಥರ ಲಾಕ್. ಎಸ್ ಓಕೆ ಸರ್. ಎನರ್ಜಿ ಹಾಕ್ತೀನಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಲಾಕ್ ಮಾಡ್ತೀನಿ ಅಷ್ಟೇ. 1 2 3 ಸರ್. ಹಾಕ್ತಿದ್ದೀನಿ. ಏನಾಗ್ತಿದೆ ಸರ್ ಎನರ್ಜಿ? ನೀವು ತಡಿತಾ ಇದ್ದೀರಾ, ತಡಿತಾ ಎನರ್ಜಿ ಹೋಗ್ತಾ ಇದೆ. ಕರೆಕ್ಟಾ ಸರ್? ರೈಟ್. ಇವಾಗ ಎನರ್ಜಿ ಹೇಗಿದೆ ಅಂತ ಗೊತ್ತಿಲ್ಲ, ಕುತ್ಕೊಂಡ್ರು ಎದ್ರು. ಹೌದಾ? ಸೊ ನಾನು ಇಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಆ ಒಂದು ಗ್ರ್ಯಾಂಡ್ ಮಾಸ್ಟರ್ ಲೆವೆಲಲ್ಲಿ ಗೊತ್ತಿರೋಂಥ ಚಿಹ್ನೆಗಳಿದೆ, ಗುಪ್ತ ಮತ್ತು ಪವಿತ್ರವಾದಂಥ ಚಿಹ್ನೆಗಳು. ಅದನ್ನು ಹಾಕಿ ಎನರ್ಜೈಸ್ ಮಾಡಿದ್ರು ಆ ಜಾಗ. ಈಗ ಯಾವುದು ಕ್ರಿಸ್ಟಲ್ ಯೂಸ್ ಮಾಡ್ತಾ ಇಲ್ಲ, ಬರೀ ಯೂಸ್ ಮಾಡ್ತಾ ಇಲ್ಲ. ನೋಡೋಣ ಸರ್. ಮತ್ತೆ ಗಟ್ಟಿಯಾಗಿ ಇಟ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. 1 2 ನೋಡಿ ಸರ್. ನೋಡಿ ಸರ್. ಸೂಪರ್, ಸಕ್ಕತ್ ಎನರ್ಜಿ ನಿಮಗೆ ಆಗ್ತಿರುತ್ತೆ ಸರ್. ಇಷ್ಟು ಚೆನ್ನಾಗಿರೋಂಥ ಎನರ್ಜಿ ಈಗ ಸರ್ ನಿಮಗೆ ಇಷ್ಟು ಒಂದು ಚೆನ್ನಾಗಿ ಎನರ್ಜಿ ಕೊಡ್ತಿರೋದು. ಮೇಡಮ್ ಅವ್ರಿಗೆ ನೆಕ್ಸ್ಟ್ ಟೈಮಲ್ಲಿ ಆ ಎನರ್ಜಿ ಇದ್ದಿದ್ದು ಯಾವ ಥರ ಡಿಸ್ಪರ್ಸ್ ಆಗುತ್ತೆ. ಇದು ಫೋನ್ ಯಾವುದು ನಿಮ್ದಲ್ಲ ಸರ್. ಈಗ ಫೋನ್ ನಾವು ಏನು ಮಾಡ್ತಾ ಇದೀವಿ, ಇಲ್ಲಿ ಬರೀ ಎತ್ತಿಲ್ಲ, ರಿಸೀವ್ ಮಾಡ್ತಾ ಈ ಜಾಗದಲ್ಲಿ ಇಟ್ಟು ತೆಗಿತಾ ಇದೀವಿ. ಇದು ಈಕ್ವಲೆಂಟ್ ಆಗಿ ಇಷ್ಟಲ್ಲ, ಫೋನ್ ಅಷ್ಟಲ್ಲ, ಯಾವ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅದು ನೆಗೆಟಿವ್ ಇಂಪ್ಯಾಕ್ಟ್. ಅಂದ್ರೆ ನೆಗೆಟಿವ್ ಆಲೋಚನೆ ಇದೆ, ನೆಗೆಟಿವ್ ಜಾಗ ಇದೆ, ಅದು ಆಲೋಚನೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಸುಮ್ಮನೆ ಡೆಮಾನ್ಸ್ಟ್ರೇಷನ್ ನಾನು ಫೋನ್ ಇಟ್ಟಿದ್ದೀನಿ. ಮೊಬೈಲ್ ಅಂತ ನೆಗೆಟಿವ್ ಎನರ್ಜಿ ಡಿವೈಸ್ ಇನ್ನೊಂದಿದೆ. ನೆಗೆಟಿವ್ ಎನರ್ಜಿ ಡಿವೈಸ್ ಇನ್ನೊಂದಿದೆ. ವಿ ಆರ್ ಸರೌಂಡೆಡ್ ವಿತ್ ದ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ನಾವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಜನರ ಕಣ್ಣು, ಆಮೇಲೆ ಜಾಗ, ನೀರು ಕುಡಿಯಂತ ನೀರಿರ್ಲಿ, ಊಟ ಮಾಡೋಂಥ ಆಹಾರ ಇರ್ಲಿ, ಎಲ್ಲದಕ್ಕೂ ಉಂಟಾಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಸೇಫ್ ಗಾರ್ಡ್ ಅವರ್ ಸೆಲ್ಫ್. ಬನ್ನಿ ಸರ್. ಈಗ ಫುಲ್ ಗಟ್ಟಿಯಾಗಿ ಇಟ್ಕೋಬೇಕು. ಫುಲ್ ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್. ಪ್ರಯತ್ನ ಪಡಿ. ಆರಾಮಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್. 2 and 3 ಎನರ್ಜಿ ಆಗ್ತಿದ್ದೀನಿ. ಸ್ಲೋಲಿ ಆಗ್ತಿರೋದು ಮಾಡಿ. ತಡಿತಾ ಇದ್ದೀರಾ, ತಡಿತಾ ಏನಾಗ್ತದೆ ಸರ್ ಎನರ್ಜಿ ಗೊತ್ತಾಗ್ತದೆ ಸರ್. ಡಿಫರೆನ್ಸ್ ಗೊತ್ತಾಗ್ತದೆ. ಸೊ ಈ ಥರ ಇಂಪ್ಯಾಕ್ಟ್ ಆಗುತ್ತೆ. ಅಕಸ್ಮಾತ್ ನನಗೆ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ನನಗೆ ಕಣ್ಣಿಗೆ ಕಂಡುಬಿಟ್ಟಿದ್ರೆ ನಾನು ಕುತ್ಕೊಂತಾನೆ ಇರಲಿ, ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲೋ ಹೋಗ್ತೀವಿ, ಹೋಟೆಲ್ಗೆ ಎಲ್ಲೋ ಒಂದು ಕಡೆ ಹೋಗ್ತೀವಿ, ಹೋದಾಗ ನೀರು ಸ್ವೀಕಾರ ಮಾಡ್ತೀವಿ, ಆಹಾರ ಸ್ವೀಕಾರ ಮಾಡ್ತೀವಿ. ಸೊ ಅವಾಗ ನಮಗೆ ಗೊತ್ತಿರೋದ್ರೆ ಏನು ಎನರ್ಜಿ ಇರುತ್ತೆ ಅಂತ, ಅದು ಕೂಡ ಇದು ನಲ್ಲಿಫೈ ಮಾಡ್ತಾರೆ. ಹಾಗಾಗಿ ಇದು ಮೇಡಮ್ ಅವ್ರು ಕಲ್ಸ್ಕೊಟ್ಟಿರುವಂಥ ವಿದ್ಯೆಗಳು ಒಂದೇನಂದರೆ ರೇಖಿ, ಆ ಹೀಲಿಂಗ್ಸು ನಮ್ಮ ಕೈ ಮುಖಾಂತರ, ಹಸ್ತದ ಮುಖಾಂತರ ನಾವು ಹೀಲಿಂಗ್ಸ್ ಮಾಡ್ಕೋಬೋದು. ಏನೇ ಬಾಡಿ ಪಾರ್ಟ್ ಪೇನ್ ಇದೆ, ನಾವು ಸುಮ್ಮನೆ ಕೈ ಇಟ್ಟರೆ ಸಾಕು ಎನರ್ಜಿ ಆಫ್, ಕೈ ತೆಗೆದ್ರೆ ಎನರ್ಜಿ ಆಫ್. ಈಗ ಸರಿ ನನಗೆ ಈಗ ನೀರು ಕುಡಿದ್ರೆ ಯೂಶಲಿ ಈಗ ಮೇಡಮ್ ಅವ್ರು ಈ ಡೆಮಾನ್ಸ್ಟ್ರೇಷನ್ ತುಂಬ ಪವರ್ಫುಲ್. ಗೊತ್ತಿಲ್ಲದೆ ಆಗೋದು ಅಥವಾ ಕೆಲವು ಗೊತ್ತು ಮಾಡಿ ಮಾಡ್ತಾ ಇದ್ನ. ಈಗ ತೋರಿಸ್ತಿರೋ ನೀರು, ನಾವು ನೀರು ಕುಡಿದ್ರೆ ಯೂಶಲಿ ನಮಗೆ ಏನು ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಇದು ಕಾಮನ್ ಸರ್ ಎಲ್ಲಿರೋದು ಸರ್. ಈಗ ನೀವು ನೀರು ಕುಡೀರಿ,
ನೋಡುವ ಹೇಗಿದೆ. ಎನರ್ಜಿ ಬರುತ್ತೆ ಬರಲ್ಲ ಚೆಕ್ ಮಾಡಿ. ಸೊ ನಿಮ್ಮ ಪ್ರಕಾರ ಎನರ್ಜಿ ಬರುತ್ತಾ ಬರಲ್ಲ? ಅಲ್ಲ ಅಲ್ಲ, ನೀರು ಕುಡಿದಾಗ ಸಮಾಧಾನ ಶಕ್ತಿ ಬರುತ್ತೆ. ಹೌದು ಹೌದು. ಸರಿ ಇಡಿ. ಈಗ ನೀರು ಕುಡಿದಿದ್ದಾರೆ ಕುಡಿಯೋದು ಈ ಥರ ಇಟ್ಕೊಳ್ಳಿ. ನಾನು ಮತ್ತೆ ಎನರ್ಜಿ ಈ ಥರ ಈ ಥರ ಓಕೆನಾ. ನಾನು ಎನರ್ಜಿ ಹಾಕ್ತಾ ಇದ್ದೀನಿ. ಸರ್ ಗಟ್ಟಿಯಾಗಿ ಇಟ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. 1 2 ಸರ್ ನೀರು ಕುಡಿದಿದ್ರೆ ಎನರ್ಜಿ ಬರ್ತಾ ಇದೆಯಾ ಹೋಗ್ತಾ ಇದೆ ಸರ್? ಇಲ್ಲ ಹೋಗ್ತಾ ಇದೆ. ಇನ್ನೊಂದ್ಸಲ ಗಟ್ಟಿಯಾಗಿ ಇಟ್ಕೊಳ್ಳಿ. 1 2 ನೋಡಿ ಸರ್ ಎನರ್ಜಿ ಬರ್ತಾ ಇಲ್ಲ, ಹೋಗ್ತಾ ಇದೆ. ಕರೆಕ್ಟ್ ಸರ್, ರೈಟ್. ಈಗ ಈ ಒಂದು ನೀರನ್ನ ಮೇಡಮ್ ಅವರು ಚಾರ್ಜ್ ಮಾಡಿಕೊಡ್ತಾರೆ. ಈಗ ನಮ್ಮಲ್ಲಿ ರೇಖಿ ನಾವು ಕಲ್ತಿಲ್ಲ, ಎಕ್ಸಾಂಪಲ್ ಏನೂ ಗೊತ್ತಿಲ್ಲ, ಜಸ್ಟ್ ನಮ್ಮಲ್ಲಿ ಯಾವುದೋ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಇದೆ ಎಕ್ಸಾಂಪಲ್. ಆ ಬ್ರೇಸ್ಲೆಟ್ನ ತಗೊಂಡು ಜಸ್ಟ್ ಅದಕ್ಕೆ ಕ್ಲಾಕ್ ವೈಸ್ ನಾವು ಪ್ರದಕ್ಷಿಣೆ ಹಾಕಿಲ್ಲ ಆ ಥರ ಹಾಕಿಬಿಟ್ಟು ಅದನ್ನು ಎನರ್ಜೈಸ್ ಮಾಡ್ಬೋದು. ಜಸ್ಟ್ ಒಂದು 2 ಸಲ ಮಾಡಿದ್ದಾರೆ ಗುರುಗಳು. ನೀರು ಕುಡ್ತಾ ಇದ್ದಾರೆ, ಕುಡಿದು ಜಸ್ಟ್ 2-3 ಸೆಕೆಂಡು. ಸೊ ನಮ್ಮ ಬಾಡಿನಲ್ಲಿ ಯಾವ ಥರ ಎನರ್ಜಿ ಆಗುತ್ತೆ ಲಾಕ್ ಮಾಡ್ತೀನಿ ಆ ಥರ. ಸರಿ, ಸೊ ಮತ್ತೆ ನಾನು ಎನರ್ಜಿ ಹಾಕ್ತೀನಿ, ಲಾಕ್ ಮಾಡ್ತೀನಿ ಸರ್. 1 2 ಅಂತೀವಿ ನೋಡಿ ಸರ್. ಸೇಮ್ ಬಾಟಲ್ ಸೇಮ್ ನೀರು. ಮೊದಲಿಗೆ ಏನಾಯಿತು, ನೀರು ಎನರ್ಜಿ ಕೊಟ್ಟಿರಲಿಲ್ಲ. ಅದಕ್ಕೆ ಜಸ್ಟ್ ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಒಂದು ಕ್ರಿಸ್ಟಲ್ ಇದೆ, ಅದು ಒರಿಜಿನಲ್ ಕ್ರಿಸ್ಟಲ್ ಟೋಟಲಿಗೆ ಪ್ಲಸ್ ಅದನ್ನು ತೊಗೊಂಡು ಈ ಥರ ಮಾಡಿ ಬಂದು ಕರೆಕ್ಟಾ ಸರ್. ಈಗ ನೆಕ್ಸ್ಟ್ ಮೂಮೆಂಟಲ್ಲಿ ಎನರ್ಜೈಸ್ ಆಗಿರೋಂಥ ನೀರು ಮತ್ತೆ ಹೆಂಗೆ ತೊಂದರೆ ಈಡಾಗುತ್ತೆ ಅಂತೇಳಿ ಮೇಡಮ್ ಅವರು ಮತ್ತೆ ಕೊಡ್ತಾರೆ ನೋಡಿ. ಗುರುಗಳೇ, ಈಗ ಈ ಜನಗಳ ಮಧ್ಯೆ ಇದ್ದಾಗ, ಫ್ಯಾಮಿಲಿ ಮಧ್ಯದಲ್ಲಿ ಇರುವಾಗ ಸಲನ್ ಅವ್ರು ಯಾವ ಬಿಟ್ಬಿಡ್ತೀರಾ? ನೀವು ಬಿಟ್ಬಿಡಿ, ನಮಗೆ ಗಲಾಟೆ. ಸ್ಮೈಲ್ ಪುನಃ ಕಡೆ ತದ್ದಿ ಫೋನ್ ಇವ್ರು ಬನ್ನಿ. ಈಗ ನೀರಿದೆಲ್ಲ ಸರ್, ನಾವು ಪಬ್ಲಿಕ್ ಮಧ್ಯದಲ್ಲಿ ಇದ್ದೀವಿ, ಜನಗಳ ಮಧ್ಯೆ ನಮಗೆ ಎಷ್ಟು ಜನ ಬೈಕೊಡಲ್ಲ? ಎಷ್ಟು ನಿಮಿಷ ಬೈಕೋತಾರೆ? ಸೆಕೆಂಡ್ಸಲ್ಲಿ ಬೈಕೋತಾರ? ಆಯ್ತು, ನೀವು ಸೆಕೆಂಡ್ಸಲ್ಲಿ ಬೈಕೋ ಅಂದ್ರೆ 1 ನಿಮಿಷ ಬೈಕೊಳ್ಳಲ್ಲ, ಬೈಕೋತಾನೆ ಇರ್ತಾರೆ. ಗೊತ್ತಿಲ್ಲ ಸರ್ ಯಾವ ಥರ ಅವ್ರು ಯಾವ ರೀತಿ ನಮ್ಮ ಮೇಲೆ ಅವರು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂದ್ರೆ, ಇದು ನೀವು ಬೇಜಾರಾಗಿದ್ದ ವ್ಯಕ್ತಿ ಜ್ಞಾಪಕ ಮಾಡ್ಕೊಂಡ್ರ? ನೀವು ಯಾರೋ ಬೇಸರ ಮಾಡ್ತಾರೆ. ಈಗ ಬೇಸರ ಮಾಡಿದಂತ ವ್ಯಕ್ತಿನ ಜ್ಞಾಪಕ ಮಾಡ್ಕೊಂಡು ಈ ನೀರನ್ನ ಕುಡಿಬೇಕು. ನೀರು ಆ ವ್ಯಕ್ತಿ ಅಥವಾ ಸಂದರ್ಭನ ಸಿಂಪಲ್, ಬರೀ ಎನರ್ಜಿ ಪಾಸ್ ಆಗಿದ್ದಕ್ಕೆ ಏನಾಗುತ್ತೆ ನೋಡಿ. ಅದೇ ನೀರು ಅದೇ ಬಾಟಲು, ಜಸ್ಟ್ ಒಂದು ಎನರ್ಜಿ ಇಂಟೆನ್ಷನ್ ಪಾಸ್ ಮಾಡಿದ್ದೀರಾ, ಸಂದರ್ಭ ತೊಂದರೆ ಇರೋದು. 1 2 3 ನೋಡಿ ಸರ್, ಎನರ್ಜಿ ಗಮ ಆಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಎನರ್ಜಿ ಇದೆ. ಆಗುವಂಥ ತೊಂದರೆನ ಮುಕ್ತ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಮ್ಮಲ್ಲಿ ಕ್ರಿಸ್ಟಲ್ ಇದೆ, ನಾವು ಅದನ್ನು ಎನರ್ಜೈಸ್ ಮಾಡಿದ್ದೀವಿ, ಸರಿನಾ? ಓಕೆ, ಅದನ್ನು ಕೊಡಿ ಸರಿ, ಇದನ್ನು ಹಾಕೊಳ್ಳಿ ಸರ್. ಕ್ರಿಸ್ಟಲ್ ಕೈಯಲ್ಲಿ ನಾನು ಕೂರಿಸಿದ್ದೀನಿ, ಹಾಕೊಳ್ಳಿ. ಈಗ ಇದು ಎನರ್ಜೈಸ್ ಆಗಿದೆ. ಈಗ ನೀರು ಮತ್ತೆ ನಾನು ಅದರಿಂದ ಮಾಡಿದೆ, ಕರೆಕ್ಟಾ ಸರ್? ನೀವು ಬೈಕೋಬೇಕು. ನೀವು ಯಾರೋ ವ್ಯಕ್ತಿ ತುಂಬ ತೊಂದರೆ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಇವರು ಅಂತ ನೀವು ಅದನ್ನ ನೆನ್ಪು ಮಾಡ್ಕೊಳ್ಳಿ. ಆ ಸನ್ನಿವೇಶ ನೆನ್ಪು ಮಾಡ್ಕೊಳ್ಳಿ, ಹಾಕೊಂಡ್ರಿ ರೈಟ್. ನಾನು ಎನರ್ಜೈಸ್ ಮಾಡಿದ್ದೆ ನೀರು, ಆಮೇಲೆ ಅದನ್ನು ಅವ್ರು ಎನರ್ಜಿ ಹಾಕಿದ ತಕ್ಷಣ ಏನಾಗುತ್ತೆ ಗೊತ್ತಿದೆ. ಜೊತೆಲಿ ಈಗ ನಾನು ಹೆಮಟೈಟ್ ಪ್ರೊಟೆಕ್ಷನ್ ಹಾಕಿದ್ದೀನಿ. ಇವಾಗ ಯಾರು ಏನೇ ಬೈಕೊಂಡು ನೀರು ಕೊಡಲಿ, ಆಹಾರ ಕೊಡಲಿ, ಮತ್ತೊಂದು ಈಗ ನಾವು ಬೆಂಗಳೂರಲ್ಲಿದ್ದೀವಿ, ಇನ್ನೊಬ್ರು ಮೈಸೂರಲ್ಲಿದ್ದಾರೆ, ಅಥವಾ ಹುಬ್ಳಿನಲ್ಲಿದ್ದಾರೆ, ಇನ್ನು ಬೇರೆ ಊರಲ್ಲಿದ್ದಾರೆ, ಅಥವಾ ಬೇರೆ ದೇಶದಲ್ಲಿದ್ದಾರೆ, ಅವ್ರು ನಮಗೆ ಬೈಕೊಂಡ್ರು ನಮಗೆ ನಾಟಬಾರ್ದು, ಅದು ನಮ್ಗೆ ಇಂಪಾರ್ಟೆನ್ಸ್. ಈಗ ನೀವು ಬೈಕೊಂಡಿರೋ ನೀರನ್ನ ಕುಡಿದಿದ್ದೀರಾ, ಜೊತೆಲಿ ಹೆಮಟೈಟ್ ಹಾಕಿದ್ದೀವಿ ನಾವು. ಓಕೆ ನೋಡಿ, 1 2 ಅಂತ ನೋಡಿ ನೋಡಿ. ಸುಸ್ತಾಗಲಿಲ್ಲ ನೋಡಿ, ಅಷ್ಟು ಎನರ್ಜಿ ಬಿಟ್ಟರು ನಿಜವಾಗ್ಲೂ ನಾನು ಆರಾಮಾಗಿ ಕರೀತಾ ಇದ್ದೀನಲ್ಲ ಅನ್ನೋ ಪ್ರಶ್ನೆ ಇದೆ. ಸೊ ಈ ರೀತಿ ಕೆಲಸ. ಸೊ ಇದಕ್ಕೆ ಒಂದು ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ? ಸೊ ಜನ ಹೇಳ್ತಾರೆ ನಾನು ನಂಬಲ್ಲ, ಇವಿಲೈಸ್ ನಾನು ನಂಬಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಅದು ಆ ಥರದ್ದು ಇದೆಲ್ಲ ಏನೋ ಸೂಪರ್ಸ್ಟಿಷಿಯಸ್ನೆಸ್ ಅಂತ ಇದೆಲ್ಲ ಏನೋ ಕನ್ನಡದಲ್ಲಿ ಹೇಳೋದು ಗೊತ್ತಿಲ್ಲ. ವಾಮಾಚಾರ ಇಸ್ ಮೂಢನಂಬಿಕೆ ಅಂತ ಹೇಳ್ತಾರೆ. ಸೊ ಮೂಢನಂಬಿಕೆ ಇದೆಲ್ಲ ಅಲ್ಲ ಅಂತ ಹೇಳ್ತಾರೆ. ಈಗ ಬರೀ ಅವರು ನೀರನ್ನ ತಗೊಂಡು ನಾನು ಜೋರಾಗಿ ಬೈಕೊಳ್ಳಿ ಅಥವಾ ನಾನ್ ಸ್ಟಾಪ್ ಬೈಕೊಳ್ಳಿ ಅಂದಿಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳಿ ಅಂದಿದ್ದಷ್ಟೇ. ಅಲ್ಲೇ ಏನಾಯ್ತು, ಇಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತು ಎನರ್ಜಿ. ಸೊ ಹೀಗಿರುವಾಗ ಅಲ್ಲಿ ಪ್ರಾಪರ್ ಆಗಿ ಮೆಥಡ್ಸು, ಪ್ರಾಪರ್ ಆಗಿ ಮಂತ್ರ, ಪ್ರಾಪರ್ ಆಗಿ ಒಂದು ಏನು ಪ್ರಾಪ್ಸ್ನ ಯೂಸ್ ಮಾಡಬೇಕು, ಯೂಸಿಂಗ್ ದ ಟೆಕ್ನಿಕ್ ಯಾರಿಗೋ ತೊಂದರೆ ಮಾಡಬೇಕು ಅಂದಾಗ